ನಮಸ್ಕಾರ ಗುರುಳೆ. ನಮಸ್ತೆ. ಗುರುಳೆ, ನಿಮ್ಮಲ್ಲಿ ನನ್ನೊಂದು ಮತ್ತೊಂದು ಪ್ರಶ್ನೆ ಗುರುಳೆ. ಆ ಇಲ್ಲಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಯಾವ್ದಂದ್ರೆ ಸಂಪ್ರದಾಯ ಗುರುಳೆ. ನಾವು ಸಂಪ್ರದಾಯಗಳನ್ನ ನಾವು ಏನಕ್ಕೆ ನಾವು ಅದನ್ನ ಫಾಲೋ ಮಾಡ್ಬೇಕು ಗುರುಳೆ? ಏನಕ್ಕೆ ನಾವು ಅನುಸರಿಸಬೇಕು? ಇದರಿಂದ ನಮಗೆ ಏನ್ ಪ್ರಯೋಜನ ಆಗತ್ತೆ ಗುರು? ಸಂಪ್ರದಾಯನ ಅನುಸರಿಸೋದ್ರಿಂದ ಆಗೋ ಪ್ರಯೋಜನಗಳೇನು? ನಾವು ಈ ಸಂಪ್ರದಾಯ ಅಂತ ಬಂದ ತಕ್ಷಣ ನಮಗೆ ದೈವಿಕ ಶಕ್ತಿಯಿಂದ ಏನಾದ್ರು ನಡೆಯುತ್ತಾ? ನಮ್ಗೆ ಸ್ಪಿರಿಚುವಲ್ ಕಡೆಗೆ ಏನಾದ್ರು ಕರ್ಕೊಂಡು ಹೋಗುತ್ತಾ ನಮ್ಮನ್ನ ಅದರಿಂದ? ಅಥವಾ ಇನ್ಯಾವ್ದಾದ್ರು ಬೇರೆ ರೀತಿಯಾದ ನಮಗೆ ಒಂದು ದಾರಿ ತೋರಿಸುತ್ತಾ? ಹೇಗೆ ಗುರುಳೆ ಇದ್ರ ಬಗ್ಗೆ? ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ನೋಡಿ, ಸಂಪ್ರದಾಯ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಮಗೆ ತಿಳಿದಿರಷ್ಟು ನಾವು ಮಾತಾಡೋದಕ್ಕೆ ಅದ್ರ ಬಗ್ಗೆ ಇಷ್ಟಪಡ್ತೀವಿ. ನೋಡಿ, ಸಂಪ್ರದಾಯ ಅಂತಕ್ಕಂಥದ್ದು ಮೂಢನಂಬಿಕೆ ಅಲ್ಲ. ಅನ್ಕೊಂತಾರೆ ಇವತ್ತು ಎಲ್ಲೋ ಏನೋ ಒಂದ್ ಮಾಡ್ತಿದ್ದಾರೆ, ಮೂಢನಂಬಿಕೆ ಇವ್ರದ್ದು ಅಂತ ಹೇಳ್ತಾರೆ. ಎಲ್ಲೋ ಒಂದ್ ದೇವ್ರಿಗೆ ನೈವೇದ್ಯ ಮಾಡ್ತಿದ್ದಾರೆ, ಇವ್ರ ಮೂಢನಂಬಿಕೆ ಏನ್ ದೇವ್ರ ಬಂದು ತಿಂತಾನ, ವ್ಯಂಗ್ಯವಾಗಿ ಕೂಡ ಮಾತಾಡ್ತಕ್ಕಂಥದ್ದು ಸಂಪ್ರದಾಯ. ಇವತ್ತು ಯಾರಾದ್ರೂ ಒಂದು ಹಣೆಗೆ ತಿಳ್ಕೊಂಡು ಇಟ್ಕೊಂಡಿದ್ರೆ, ಯಾರಾದ್ರೂ ಒಂದು ವಿಭೂತಿಯನ್ನ ಇಟ್ಕೊಂಡಿದ್ರೆ, ಯಾವರಾದ್ರೂ ಮಹಿಳೆ ಸಂಪ್ರದಾಯಸ್ಥರು ಸ್ತ್ರೀಗಳು ಅರ್ಶನವನ್ನು ಓ ಯಮ್ಮ ಭೂಮಮ್ಮ ಬಂದು ನೋಡಮ್ಮ, ಗೌರಮ್ಮ ಬಂದು ನೋಡಮ್ಮ ಹೇಳಿಸ್ತಕ್ಕಂಥದ್ದು ಉಂಟು. ಆ ಸಂಪ್ರದಾಯವನ್ನ ನಾವು ಪಾಲನೆ ಮಾಡ್ಬೇಕಾ ಅಂತಕ್ಕಂಥದ್ದು. ನೋಡಿ, ಇವತ್ತು ಕೆಲವೊಂದು ಸಂಪ್ರದಾಯ ಮೂಢನಂಬಿಕೆ. ಮೈಲಿಗೆ ಅಂತಕ್ಕಂಥದ್ದು ನಮ್ಮ ತಿಳಿರಷ್ಟು ಮೈಲಿಗೆ ಅಂತಕ್ಕಂಥದ್ದು ಮೂಢನಂಬಿಕೆ. ಮೈಲಿಗೆ ಅಂತಕ್ಕಂಥದ್ದೇ ಮೂಢನಂಬಿಕೆ ಅಂತ ನಾವು ಹೇಳೋಕೆ ಇಷ್ಟಪಡ್ತೀರಿ. ಇದೆ, ಅದರಲ್ಲೂ ಕೂಡ ಒಂದು ವಿಜ್ಞಾನ ಅಡಗಿದೆ. ಅದನ್ನ ತಿಳ್ಕೊಂಡಾಗ ನಾವು ಮೂಢನಂಬಿಕೆ ತೊಳಗಿಸ್ಬೇಕಾಗ್ತದೆ. ಎಷ್ಟು ಮೂಢನಂಬಿಕೆ ಇದೆ, ಎಷ್ಟು ನಂಬಿಕೆ ಅದರಲ್ಲಿ ಇರ್ತಕ್ಕಂಥದ್ದು ನಂಬಿಕೆ ಇದೆ ಅಂತಕ್ಕಂಥದ್ದನ್ನ ನಾವು ಕೆಲವೊಂದು ನಾವು ಪದ್ಧತಿಗಳನ್ನ ಪಾಲನೆ ಮಾಡ್ಬೇಕಾ, ಸಂಪ್ರದಾಯವನ್ನ ಪಾಲನೆ ಮಾಡ್ಬೇಕಾ ಅಂತಕ್ಕಂಥದ್ದು. ಯಾಕೆ ಅವ್ರು ಸಂಪ್ರದಾಯ ಮಾಡಿದ್ರು? ಇವತ್ತು ನಾವು ಮೊನ್ನೆ ಒಂದು ಆಚರಣೆ ಮಾಡಿದ್ವಿ, ಸಂಕ್ರಾಂತಿ ಹಬ್ಬ ಅಂತಕ್ಕಂಥದ್ದು. ನೋಡಿ, ನಮ್ಮ ಪೂರ್ವಜರು ಯಾಕೆ ಹಬ್ಬಗಳನ್ನ ಹರಿದಿನಗಳಲ್ಲಿ ಒಂದೊಂದು ಈ ವಾತಾವರಣಕ್ಕೆ ಒಂದೊಂದು ಪ್ರಸಾದವನ್ನ ವಿಶೇಷವಾಗಿ ಹಂಚೋದಕ್ಕೆ ಪ್ರಾರಂಭ ಮಾಡಿದ್ರು? ಅದು ಸಂಪ್ರದಾಯ. ಅದು ಸಂಪ್ರದಾಯವನ್ನ ನಾವು ಪಾಲನೆ ಮಾಡ್ಲೇಬೇಕು. ಯಾಕೆಂದ್ರೆ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಇದು ವಿಜ್ಞಾನನೂ ಕೂಡ, ಅದರಲ್ಲಿ ವಿಜ್ಞಾನವೂ ಕೂಡ ಅಡಗಿದೆ. ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಂಕ್ರಾಂತಿ ಹಬ್ಬನ ನಾವು ಹೋದ್ವಾರ ಆಚರಣೆ ಮಾಡಿದ್ರಿ. ಈ ತಿಂಗಳಲ್ಲಿ ಆಚರಣೆ ಮಾಡಿದಾಗ ಎಲ್ರಿಗೂ ಕೂಡ ಎಳ್ಳು ಬೆಲ್ಲವನ್ನ ಕೊಟ್ರು ತಿನ್ನೋದಕ್ಕೆ. ಯಾಕೆ ಕೊಟ್ರು? ಸಂಪ್ರದಾಯ, ತಿನ್ಲೇಬೇಕು ನೀನು ಅಂತ ಕೊಡ್ತಾರೆ. ಇಲ್ಲಪ್ಪ ನಾನ್ ತಿನ್ನೋಂಗಿಲ್ಲ ಅಂತ, ನಾನ್ ತಿನ್ನಲ್ಲ ಅದನ್ನ ಅಂತ, ತಿನ್ಬೇಕು ಅಂತ ಬಲವಂತ ಮಾಡ್ತಾರೆ. ಪ್ರಸಾದ ತಿನ್ನು, ಇವತ್ತು ವರ್ಷಕ್ಕೊಂದೇ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬ, ಇವತ್ತು ತಿಂದಿಲ್ಲ ಅಂದ್ರೆ ಹೆಂಗೋ ಅಂತ ಹೇಳ್ತಾರೆ. ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ಲೇಬೇಕು, ಹೋಳಿಗೆ ತಿನ್ಲೇಬೇಕು ಅಂತ ನಿಮ್ಗೆ ಬಲವಂತ ಮಾಡ್ತಾರೆ. ಬೇವು ಬೆಲ್ಲ ತಿನ್ನಿಸ್ತಾರೆ. ಯಾಕೆ ತಿನ್ನಿಸ್ತಿದ್ದಾರೆ? ಸಂಪ್ರದಾಯ ಅಂತ ತಿನ್ನಿಸ್ತಿದ್ದಾರೆ. ಆ ಸಂಪ್ರದಾಯದಲ್ಲಿ ಒಂದು ವಿಜ್ಞಾನ ಅಡಗಿದೆ. ಇದು ನಮ್ಮ ಸಂಪ್ರದಾಯ, ಇದು ನಮ್ಮ ಜ್ಞಾನ ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ. ಯಾವ್ದಪ್ಪ ಅಂತ ಹೇಳಿದ್ರೆ, ನೋಡಿ, ಸಂಕ್ರಾಂತಿ ಹಬ್ಬದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ವಾತಾವರಣ ಒಂದು ಪ್ರಾರಂಭ ಆಗ್ತದೆ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕಾದ್ರೆ, ಒಂದ್ಸಲಿ ಸಡನ್ ಆಗಿ ಥಂಡಿ ಬೀರುತ್ತೆ. ಅದು ಇಷ್ಟು ತಣ್ಣಗಿರುತ್ತೆ ಅಂತ ಹೇಳಿದ್ರೆ, ಐಸ್ ಬಂದು ನಮ್ಮ ಪಕ್ಕದಲ್ಲಿ ಆವರ್ಸ್ಕೊಂತಿದೇನೋ ಅಂತ ಅಷ್ಟು ಥಂಡಿ ಬೀರುತ್ತೆ. ಇನ್ನೊಂದ್ಸಲಿ ಏನ್ ಮಾಡುತ್ತೆ, ಈ ತಂಗಾಳಿ ರೂಪ ಅಂತ ಹೇಳ್ತಾರೆ, ಅದೇ ರೀತಿ ಕಿವಿಯಲ್ಲಿ ಜೊಯ್ ಅಂತ ಹೋಗುತ್ತೆ ಥಂಡಿ ಗಾಳಿ, ಮೂಗಲ್ ಸೋರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದರಿಂದ? ಗಾಳಿ, ಶೀತದ ಗಾಳಿಯಿಂದ ಪ್ರಾರಂಭ ಆಯ್ತು. ಆ ವಾತಾವರಣ ಸಡನ್ ಆಗಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಆ ಬದಲಾದಾಗ ದೇಹ ಏನಾಗುತ್ತೆ, ಶೀತಕ್ಕೆ ಒಳಗಾಗ್ತದೆ. ಆ ಶೀತಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಏನ್ ಮಾಡಿದ್ರು, ಬೆಲ್ಲ ಮತ್ತೆ ಎಳ್ಳಲ್ಲಿ, ಬಿಳಿ ಎಳ್ಳಲ್ಲಿ ಯಥೇಚ್ಛವಾಗಿ ಉಷ್ಣಾಂಶ ಜಾಸ್ತಿ ಇದೆ. ಮತ್ತೆ ನಾವು ಹೇಳಿದ್ರೆ ಆವಾಗ್ಲೇ ಒಂದು ಹಿಂದಿನ ಸಂಚಿಕೆಗಳಲ್ಲಿ ತಮ್ಮಗಳಿಗೆ ಸ್ಟೋಕ್ ಆಗ್ಬಾರ್ದಂದ್ರೆ ಎಳ್ಳೆಣ್ಣೆನ ಉಪಯೋಗಿಸಿ ಅಂತ ಕೂಡ, ಯಾಕಂದ್ರೆ ದೇಹಕ್ಕೆ ಉಷ್ಣ ಕೊಡುತ್ತೆ. ಇವರು ನಮ್ಮ ಸಂಪ್ರದಾಯದಲ್ಲಿ ಏನ್ ಮಾಡಿದ್ರು, ನಮ್ಮ ಪೂರ್ವಜರು ಎಳ್ಳೆಣ್ಣೆ ತಿನ್ಸಕ್ ಸ್ಟಾರ್ಟ್ ಮಾಡಿದ್ರು. ಎಳ್ಳು ಮತ್ತೆ ಬೆಲ್ಲ, ಅದ್ರ ಜೊತೆಗೆ ಒಣ ಕೊಬ್ಬರಿ, ಅದ್ರ ಜೊತೆಗೆ ಕಡಲೆ ಬೀಜದಲ್ಲಿ ಯಾವ ಅಂಶ ಇರುತ್ತೆ? ಎಣ್ಣೆ ಅಂಶ, ಜಿಡ್ಡು ಅಂಶ ಇರುತ್ತೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ವಿಟಮಿನ್ ಇ ಇದೆ ಅಲ್ವಾ? ಬೆಲ್ಲದಲ್ಲಿ ಯಥೇಚ್ಛ ದೇಹಕ್ಕೆ ಉಷ್ಣಾಂಶ ಕೊಡ್ತಕ್ಕಂಥದ್ದು ಇದೆ, ಎಳ್ಳಲ್ಲಿ ಇದೆ. ಅದಕ್ಕೋಸ್ಕರ ಆ ಒಂದು ದಿವಸ ಎಳ್ಳು ಮತ್ತೆ ಬೆಲ್ಲ ಯಥೇಚ್ಛವಾಗಿ ತಿನ್ನೋದ್ರಿಂದ ಆ ಒಂದು ತಿಂಗಳು ಕೂಡ ಮೇಂಟೈನ್ ಮಾಡುತ್ತೆ ಆ ದೇಹದ ಉಷ್ಣಾಂಶವನ್ನ. ಅದಕ್ಕೋಸ್ಕರ ನಮ್ಮ ಸಂಪ್ರದಾಯನ ಪಾಲನೆ ಮಾಡ್ಲೇಬೇಕು ಅಂತ ನಾವು ಹೇಳ್ತೀವಿ. ಹಬ್ಬ ಹರಿದಿನಗಳನ್ನ ಮಾಡ್ಲೇಬೇಕು. ಸಂಪ್ರದಾಯ ಪ್ರಸಾದವನ್ನ ತಿನ್ಬೇಕು. ಹಬ್ಬದ ಪ್ರಸಾದ, ಸಂಪ್ರದಾಯದಲ್ಲಿ ಹಬ್ಬ ಅಂತ ಏನ್ ಮಾಡಿರ್ತಾರೋ, ಹಬ್ಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದ ಅಂತ ಮಾಡ್ತಾರೆ.
ಆ ಪ್ರಸಾದವನ್ನು ಉಪಯೋಗಿಸೋದ್ರಿಂದ ಆ ತಿಂಗಳಲ್ಲಿ ಬರ್ತಕ್ಕಂಥ ಕಾಯಿಲೆ ಹೊರಟೋಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಸಂಪ್ರದಾಯ ನಮ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆಯ್ತು ಗುರುಗಳು ಇದೇನ ಬಿಡಿ, ಈ ಸಂಪ್ರದಾಯ ಪ್ರಸಾದ ತಿನ್ನೋ ಮುಖಾಂತರ ಕೆಲವೊಂದು ಕಾಯಿಲೆ ಗುಣ ಆಗ್ತದೆ, ಏನೋ ಅದು ಒಂದು ವಿಜ್ಞಾನ ಅಡಗಿದೆ, ಇದನ್ನು ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಯ್ತು ಬಿಡಿ, ನೀವು ಹೇಳಿದ್ದು ಒಪ್ಕೊಂತೀವಿ ಅಂತ. ಮತ್ತೆ ಇನ್ನೊಂದು, ಈ ಕೆಲವೊಂದೆಲ್ಲ ತೋರಣ ಯಾಕೆ ಕಟ್ಬೇಕು ನಾವು ಬಾಗಿಲಿಗೆ? ಅದು ಮೂಢನಂಬಿಕೆ ಅಲ್ವಾ? ಬಾಳೆಕಂದು ಅವನ್ನೆಲ್ಲ ಯಾಕೆ ಕಟ್ಬೇಕು ನಾವು? ಅದು ಮೂಢನಂಬಿಕೆ ಅಲ್ವಾ ಅಂತ ನೀವು ಕ್ವಶನ್ ಬರುತ್ತೆ, ಬಂದೇ ಬರುತ್ತೆ. ಮತ್ತೆ ದೇವ್ರಿಗೆ ಯಾಕೆ ಹೂವು ಹಾಕ್ಬೇಕು? ಹೂವನೇ ಯಾಕೆ ಹಾಕ್ಬೇಕು? ನೋಡಿ, ನಮ್ಮ ಪೂರ್ವಜರು ತೋರಣವನ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ಮಾವಿನ ಎಲೆ, ಬೇವಿನ ಸೊಪ್ಪನ್ನು ಮಾತ್ರ ಆಯ್ಕೆ ಮಾಡ್ಕೊಂಡ್ರು. ತೋರಣವನ್ನ ಕಟ್ಟಬೇಕಾದ್ರೆ ಮಾವಿನ ಸೊಪ್ಪನ್ನು ಮಾತ್ರ ಆಯ್ಕೆ ಮಾಡ್ಕೊಂಡ್ರು. ಇನ್ಯಾವುದೋ ಕಾಂಗ್ರೆಸ್ ಗಿಡನೋ, ಇನ್ಯಾವುದೋ ಹೀಪ್ಲಿ ಸೊಪ್ಪ, ಇನ್ಯಾವುದೋ ಗಬ್ ಸೊಪ್ಪ ತಂದು ಕಟ್ಟಿಲ್ಲ ಅಲ್ಲಿ. ಅದನ್ನ ಮಾತ್ರ ಕಟ್ಟಿದ್ರೆ ತೋರಣ ಅಂತ ಹೆಸರಿಟ್ಟಿದ್ರು. ಅದನ್ನ ಕಟ್ಟಿದ್ರೇನೆ ತೋರಣ ಅನ್ಸೋದು. ನಿಮ್ ಬೇರೆ ಏನು ವಿಚಿತ್ರವಾಗಿರೋದು, ಏನ್ ಹಾಕಿದ್ರು ತೋರಣ ಅನ್ನಲ್ಲ. ಇದೇನು ಹಿಂಗಲಂಕಲ ಮಾಡಿದ್ದೀರಾ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ. ತೋರಣ ಕಟ್ಟಿದ್ರು, ಏನೋ ತೋರಣ ಕಟ್ಟಿದ್ದಾರೆ, ವಿಶೇಷ ಪೂಜೆ ಇದೆ ಅಂತ ಕೆಲವರು ಭಾವನೆಗಳಿಗೂ ಹಾಕೊಂತಾರೆ. ಹಾಗಾಗಿ ಆ ಮಾವಿನ ತೋರಣದ ಕೆಳಗಡೆ ಓಡಾಡೋದ್ರಿಂದ ಬ್ಯಾಕ್ಟೀರಿಯಾಸ್ ಕಮ್ಮಿ ಆಗ್ತದೆ. ಅದರಲ್ಲಿ ಆ ಮಾವಿನ ಎಲೆಯಲ್ಲಿ ಇನ್ಫೆಕ್ಷನ್ ಅಂತಕ್ಕಂಥದ್ದು, ಇನ್ಫೆಕ್ಷನ್ ನ ತಡೆ ಹಿಡಿತಕ್ಕಂಥ ಶಕ್ತಿ ಮಾವಿನ ತೋರಣದಲ್ಲಿದೆ. ನೋಡಿ, ನಾವು ಆಯುರ್ವೇದಿಕ್ ಪದ್ಧತಿಯಲ್ಲಿ ನಾವು ಒಂದು ಮಾತುಗಳನ್ನ ಹೇಳ್ತಿರ್ತೀವಿ. ಥ್ರೋಟ್ ಇನ್ಫೆಕ್ಷನ್ ಮಾವಿನ ಚಿಗುರಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಅದು ಒಂದು 4-5 ದಿವಸ ತಿನ್ನಪ್ಪ, ಥ್ರೋಟ್ ಇನ್ಫೆಕ್ಷನ್ ಹೊರಟೋಗುತ್ತೆ ಅಂತ ಹೇಳ್ತೀವಿ. ಹೆಂಗ್ ಹೋಯ್ತದ್ರು? ಅದರಲ್ಲಿ ಆಂಟಿಬಯೋಟಿಕ್ ಅಂಶ ಇದೆ ಮಾವಿನ ತೋಟದಲ್ಲಿ. ನಮ್ಮ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಟ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಯಾಕೆಂತ ಹೇಳಿದ್ರೆ, ಹೊರಗಿನ ಜನ ಬರ್ತಾರೆ, ಇತರ ನೆಂಟರುಗಳೆಲ್ಲ ಬಂದು ಹೋಗ್ತಾನೆ ಇರ್ತಾರೆ ಮನೆಗಳಿಗೆ. ಹೌದು, ಒಬ್ಬೊಬ್ರಲ್ಲಿ ಒಂದೊಂದು ಇನ್ಫೆಕ್ಷನ್ ಇರುತ್ತೆ. ಆ ಇನ್ಫೆಕ್ಷನ್ ಎಲ್ಲ ತಡೆ ಹಿಡೀಲಿ ಅಂತ ಮಾವಿನ ತೋರಣವನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು, ನಮ್ಮ ಧರ್ಮದ ಪ್ರಕಾರ ಲಕ್ಷ್ಮೀ ದೇವತೆ ಆಹ್ವಾನ ಆಗ್ತಾಳೆ ತೋರಣ ಕಟ್ಟಿದ್ರೆ ಅಂತಾನು ಕೂಡ ಒಂದು ಶಾಸ್ತ್ರದಲ್ಲಿದೆ. ನಮ್ಮ ನಂಬಿಕೆ ಕೂಡ ನಮ್ಮ ಸಂಪ್ರದಾಯದಲ್ಲಿ ಅದು ಬಂತು. ಲಕ್ಷ್ಮಿ ಬರ್ತಾಳೆ ಅಂತ ಕಟ್ಟಿದ್ರು. ಇದರಿಂದೇ ಇನ್ನೊಂದು ವಿಜ್ಞಾನ ಕೂಡ ಅಡಗಿದೆ. ಮತ್ತೆ ಬಾಳೆಕಂದಗಳನ್ನು ಕೂಡ ಕಟ್ಟಕ್ ಮಾಡಿದ್ರು. ತೋರಣ ತಲೆ ಮೇಲೆ ಕಟ್ಟಿದ್ರು, ಬಾಳೆಕಂದು ಬಲಗಡೆ ಎಡಗಡೆ ಕಟ್ಟಿದ್ರು. ಅದು ನೋಡಿ, ಬಾಳೆಕಂಡ ದೂರ ಕಟ್ಟಿದ್ರೆ ಇವನ್ ಯಾವನ ತಗೊಂಡಾಗ ಅಲ್ಲಿ ಕಟ್ಟಿದ್ಯಲ್ಲ ದೂರ, ಸ್ವಲ್ಪ ಬಾಗಿಲು ಕಟ್ಟು ಅಂತ ಹೇಳ್ತಾರೆ. ಹೌದು, ಬಾಗಿಲ ಹತ್ರ ಕಟ್ಟಪ್ಪ ಅಂತ ಕೂಡ ಕೆಲವರು ಪೂರ್ವಜರು ಹಿರಿಯರು ಕೂತ್ಕೊಂಡು ಹೇಳ್ತಿರ್ತಾರೆ. ಕೆಲವರು ಅದೇ ಕೆಲಸ ನಮ್ಮ ಹಳ್ಳಿ ಕಡೆ ಎಲ್ಲ ಚೇರ್ ಹಾಕೊಂಡ್ ಕೂತ್ಕೊಂಡಿರ್ತಾರೆ. ನೋಡು, ಅದಕ್ಕೆ ಸರಿ ಕಟ್ಟಿಲ್ಲ ಇವನು, ಇದನ್ನ ಇಲ್ಲಿ ಕಟ್ಟು, ಅದನ್ನ ಅಲ್ಲಿ ಕಟ್ಟು, ಇದನ್ನ ಹೀಗೆ ಕಟ್ಟಬೇಕು ಅಂತ ಕೂಡ ಇದೆ. ಅದೇ ಕಟ್ಟದೆ ಅಂತ ಅದನ್ನೊಂದು ಸಂಪ್ರದಾಯ ಅಂತ ಮಾಡಿದ್ರು. ಆ ಬಾಳೆ ಕಂದುಗಳು ಏನಿರುತ್ತೋ ಆ ಬಾಳೆ ಹಿಂಭಾಗದಲ್ಲಿ, ಆ ಬಾಳೆ ಎಲೆ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬಾಳೆ ಹಿಂಭಾಗದಲ್ಲಿ ನೀವು ಹಿಂಗ್ ಒರೆಸಿದಾಗ ಒಂದು ಬಿಳಿ ಅಂಟು ತರ ಮೆತ್ಕೊಳುತ್ತೆ, ಒಂದು ಪೌಡರ್ ತರ ಬೂದ್ ಕಲರ್ ತರ ಬೂದು ಆಗಿರುತ್ತೆ. ಆ ಬೂದು ಕಲರ್ ಮೆತ್ಕೊಳುತ್ತೆ. ಅದಕ್ಕೋಸ್ಕರ ಆ ಬಾಗಿಲಲ್ಲಿ ಕಟ್ಟಿ ಅಂತ ಹೇಳಿದ್ರು. ಅದಕ್ಕೆ 108 ವಿಜ್ಞಾನ ಇದು. ಬಾಳೆಕಂದಲ್ಲಿ ಅದು ನಮ್ಮ ಜ್ಞಾನ ಒಂದಾದ್ರೆ ಇದ್ರ ವಿಜ್ಞಾನ 108 ಇರುತ್ತೆ. ಆ ಬಾಳೆಕಂದು ನೋಡಿ, ಅದನ್ನ ಎಲ್ರು ಹೋಗುವಾಗ ಬಾಗಿಲಲ್ಲಿ ಸ್ವಾಗತ ಬಯಸುತ್ತದು ಎಲ್ಲರಿಗೂ. ಬಾಳೆಕಂದ ದ್ವಾರಪಾಲಕರಿದ್ದಾಗ ಅದು ಎಲ್ರಿಗೂ ಈ ಭುಜಗಳಿಗೆ ತಾಕ್ತಾ ಇರುತ್ತೆ. ತಾಕ್ದಾಗ ಸಣ್ಣ ಸಣ್ಣ ನಮ್ಮ ಇದೇನ್ ಹೇಳಿದ್ರು ಆವಾಗ್ಲೇ ಪೌಡರ್ ತರ ಅಂತ, ನಮ್ಮ ಕಡೆ ಎಲ್ಲ ಸುಂಕು ಅಂತಾರ. ಅದು ಮೆತ್ಕೊಂಡಿದ್ ಕೂಡ್ಲೆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಬಂದು ಅದಕ್ಕೆ ಮೆತ್ಕೊಳುತ್ತೆ. ನೀವು ಅದನ್ನ ಸೂಕ್ಷ್ಮವಾಗಿ ಚರ್ಮದ ಮೇಲೆ ಹಾಕಿ ಒರೆಸಿದ್ರು ಕೂಡ ಹೋಗಲ್ಲ. ಒಂಥರ ಜಿಡ್ತಾರೆ, ಬೇಡದೇ ಇರೋ ಬ್ಯಾಗ್. ಯಾಕಂದ್ರೆ ಆ ಟೈಮಲ್ಲಿ ನಾವು ಕೊರೋನಾ ಬಂದ ಟೈಮಲ್ಲಿ ಇದೆಲ್ಲ ಜ್ಞಾಪನ ಬರುತ್ತೆ ನಮ್ಗೆ ಬಂದಿತ್ತು. ಇದು ಬ್ಯಾಕ್ಟೀರಿಯಾ ಸಿಗ್ ಬರುತ್ತೆ, ಅಲ್ಲಿ ಮೆತ್ಕೊಳುತ್ತೆ ಅಂತೆಲ್ಲ ಭಯ ಪಟ್ಕೊಂಡಿದ್ದೆ. ಆ ರೀತಿ ಕೆಟ್ಟ ಬ್ಯಾಕ್ಟೀರಿಯಾ, ದುಷ್ಟ ಶಕ್ತಿಗಳು ಅಂತ ಅವ್ರ ಹೆಸರಿಟ್ಬಿಟ್ರು ನಮ್ಮ ಪೂರ್ವಜರು. ಆ ದುಷ್ಟ ಶಕ್ತಿಗಳು ಏನು ಬರೋದಿಲ್ಲ ಇವೆಲ್ಲ ಕಟ್ಟಿದ್ರೆ ಅಂತ ಹೇಳಿದ್ರು. ಆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನಿರುತ್ತೋ ಅದಕ್ಕೆಲ್ಲ ಹೋಗಿ ಮೆತ್ಕೊಳುತ್ತೆ. ಅದಕ್ಕೆಲ್ಲ ಹೋಗಿ ಮೆತ್ಕೊಂಡು ಅಲ್ಲಿ ಸಹಾಯ ಅಂತ ಒಂದು, ಅದಕ್ಕೋಸ್ಕರ ಬಾಳೆಕಂದಗಳನ್ನ ಕಟ್ತಕ್ಕಂಥದ್ದು. ಇನ್ನು ಇದರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಸುಮಾರಿದೆ. ಬಾಳೆಕಂದ ಯಾಕೆ ಕಟ್ಟಿದ್ರು, ಅದರಿಂದ ಏನು ಒಂದು ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಕಾಪಾಡುತ್ತೆ ಅಂತಕ್ಕಂಥದ್ದು, ಅದರಿಂದ ಕಣ್ಣುಗಳಿಗೆ ಏನು ಪ್ರಯೋಜನ ಬಾಳೆಕಂದ ಅಂತಕ್ಕಂಥದ್ದು. ಮುಂದಿನ ಸಂಚಿಕೆಗಳಲ್ಲಿ ನಮ್ಮ ಸಂಪ್ರದಾಯಗಳ ಬಗ್ಗೆ ಬಾಳೆಕಂದನೇ ಯಾಕೆ ಕಟ್ಟಿದ್ರು, ಬಾಳೆಕಂದ ಈಗ ಯಾಕೆ ಕಟ್ಟಿದ್ರು ಅಂತ ಒಂದು ಅರ್ಥ ಆಯ್ತು. ಹೌದು, ಬೇರೆ 108 ಅರ್ಥ ಇದೆ. ಈಗ ನಾವು ಹೋಮ ಮಾಡುವಾಗ ಅರಳಿ ಸೌದೆಗಳನ್ನ ಉಪಯೋಗಿಸ್ತಾರೆ. ಮತ್ತೆ ಮನೆಯಲ್ಲಿ ನಾವು ಯಾಗಗಳನ್ನ ಮಾಡುವಾಗ ಮನೆ ಒಳಗಡೆ ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ಏನು ಪ್ರಯೋಜನ, ಅದರಿಂದ ವಿಜ್ಞಾನ ಏನ್ ಅಡಗಿದೆ. ಯಾಗಗಳು ಮಾಡುವಾಗ ಎಲ್ಲರೂ ಭಾಗವಹಿಸಿ, ಹೋಮ ಮಾಡುವಾಗ ಎಲ್ಲರೂ ಕೂತ್ಕೊಂಡು ಹೋಮನ ನೋಡಿ ಅಂತ ಹೇಳಿದ್ರು. ಯಾಕೆ ನೋಡಿ ಅಂತ ಹೇಳಿದ್ರು, ಏನಕ್ಕೋಸ್ಕರ ಹೋಮದ ಹತ್ರ ಕೂತ್ಕೊಂಡು ಏನ್ ಪ್ರತಿಫಲ ಸಿಗ್ತದೆ, ಹೋಮನೆ ಯಾಕೆ ಮಾಡ್ಬೇಕು ಅಂತ ಒಂದು ಪಾಲನೆ ಮಾಡಿದ್ರು.
ಅದರಿಂದ ವಿಜ್ಞಾನ ಏನ್ ಅಡಗಿದೆ, ಜ್ಞಾನ ಏನ್ ಅಡಗಿದೆ ಅಂತಕ್ಕಂಥದ್ದು ಮುಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಇದರ ಬಗ್ಗೆ ತಿಳ್ಕೊಂತ ಹೋಗೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.